ಒಂದು ನಾಡನ್ನ ಆಳುವ ಪ್ರಭುವಿನ ಮಡದಿ ಹಾಗೆ ಕಾಣ್ತಾ ಇದ್ದೀರಿ. ಅದೇ ಹೌದು. ಯಾಕೆ ಕಣ್ಣಿಗೆ ಅನುಸರಿಸುವ ಕುಸ್ತಿ ನಿಮಗೆ ಎಲ್ಲಾ ವಿಷಯವನ್ನು ಹೇಳಿದ್ರು ಏನು ನನ್ನ ಜನ್ಮಕ್ಕೆ ಕಾರಣಕರ್ತರು ಯಾರು ಏನು ಎನ್ನುವ ಅರಿವು ನನಗಿಲ್ಲ. ಜನ್ಮ ವೃತ್ತಾಂತ ತಿಳಿದಿದ್ದು ಹೌದು ಅಂತಾದ್ರೆ ಸ್ವಲ್ಪ ಮರೆಮಾಚದೆ ನನ್ನೊಳಗೆ ಹೇಳಬೇಕೆನ್ನುವ ಹಾಗೆ ಇನ್ನೊಂದು ಹೇಳಿಕೊಳ್ತಾ ಇದ್ದೇನೆ. ಕೆಲವೊಮ್ಮೆ ಹಾಗೆ ಮಗನೇ ನಮಗೂ ತಿಳಿಯದ ಹಾಗೆ ನಮ್ಮ ನಾಲಿಗೆ ಸತ್ಯವನ್ನು ಬೆಳೆಯುತ್ತದೆ. ನನ್ನನ್ನು ಕಂಡಾಗ ಅಮ್ಮ ಎಂದು ಕೂಗಿ ಕರೆದಿ ಮನಸ್ಸು ಹಂಬಲಿಸಿದಮ್ಮ. 100ಕ್ಕೆ 100 ಸತ್ಯ ಮಗನೇ. ಏನು? ನಾನೇ ನಿನಗೆ ಅಮ್ಮ, ನೀನು ನನಗೆ ಮಗನಿದ್ದಿ. ಹಾಗಂತ ನಿನ್ನನ್ನು ಹಡೆದವಳು ನಾನಲ್ಲ ಮಗನೇ, ಪಡೆದವಳಿದ್ದೇನೆ. ಪಡೆಯುವುದಕ್ಕೆ ಕಾರಣ ಉಂಟು. ಏನು ಕಂದ? ಪರಮ ವೇದವ್ಯಾಸ ಮಹಾಮುನಿಯ ಕೃಪೆಯಿಂದ ನಿನ್ನನ್ನು ನಾನು ಮಗನೆಂದು ಪಡೆದವಳು. ಅದಕ್ಕೊಂದು ಕಾರಣ ಉಂಟು. ಹೇಳಮ್ಮ. ಹಾಗಾದ್ರೆ ವೇದವ್ಯಾಸ ಯಾರು, ನಾನು ಯಾರು, ನೀನ್ ಯಾರು ಎಲ್ಲವನ್ನು ಹೇಳುತ್ತೇನೆ ಕೇಳು. ನಾನು ಇಲ್ಲಿರಬೇಕಾದವಳಲ್ಲ. ಮಾತ್ರ ಅಧಿಕಾರಿಯಾದಂತ ಚಂದ್ರಸೇನನಿಗೆ ನಾನು ಹೆಂಡತಿ ಇದ್ದೇನೆ. ಈಗಾಗಲೇ ಮಡಿದನಲ್ಲ ಕೆಟ್ಟ ರಕ್ತಲಿಂಗ ಎನ್ನುವಂತ ದಾನವನಿಂದ ನನ್ನವರನ್ನು ಕಳೆದುಕೊಂಡೆ. ನನ್ನ ಮಾನಪ್ರಾಣಕ್ಕೆ ಧಕ್ಕೆ ಬಂದಿತ್ತು ಎಂದು ಮಾನವನ್ನು ಉಳಿಸುವುದಕ್ಕೆ ಪ್ರಾಣವನ್ನೇ ಕಳೆದುಕೊಳ್ಳುವುದಕ್ಕೆ ಆತ್ಮಹತ್ಯಕ್ಕೆ ಮುಂದಾದೆ. ಆ ಹೊತ್ತಿಗೆ ನಾರದ ಮಹರ್ಷಿಗಳು ಬಂದು ನನ್ನನ್ನು ಕಾಪಾಡಿದರು. ವಿಷಯ ಅವರಲ್ಲಿ ಮಂಡಿಸಿದಾಗ ಕಾಶಿ ಕ್ಷೇತ್ರವನ್ನು ಸೇರುವುದು ಎಂದಾಡಿದ್ರು. ಕಾಶಿ ಕ್ಷೇತ್ರವನ್ನು ಸೇರಿದೆ, ಶ್ರೀ ಶಸ್ತ್ರೆಯನ್ನು ಭಜಿಸಿದೆ. ಗಂಗಾ ಮಾತೆಯಲ್ಲಿ ಕಷ್ಟವನ್ನು ಹೇಳಿಕೊಂಡಾಗ ದಾರಿ ತೋರಿದಳು. ಎನ್ನ ಸವತಿಯ ಸುತನಾದಂತ ವೇದವ್ಯಾಸನಿದ್ದಾನೆ, ಅವನನ್ನು ಕೂಗಿ ಕರೆಯುತ್ತೇನೆ ಎಂದಾಡಿದರು. ಹಾಗೆ ಮಾತೆಯ ಮಾತಿಗೆ ವೇದವಾಕ್ಯವೆಂದು ಭಾವಿಸಿ ಹಿಡಿದು ಬರುವಂತ ಸಂದರ್ಭದಲ್ಲಿ ಹಲನಿಗೆ ಅರ್ಪಿಸಬೇಕಾದ ಪಿಂಡವನ್ನೆಲ್ಲಿದೆ ಬಂದರು. ಆ ಪಿಂಡವನ್ನು ನನ್ನ ಕೈಗೆ ಕೊಟ್ಟರು. 9 ತಿಂಗಳು 9 ದಿನ 9 ಇದನ್ನು ಆಚರಿಸಿದ್ರೆ ಪಿಂಡದಲ್ಲಿ ಒಬ್ಬ ಪುಣ್ಯ ಹುಟ್ಟುತ್ತಾನೆ ಎಂದಾಡಿ ಆ ಪಿಂಡವನ್ನು ನನ್ನ ಕೈಗಿಟ್ಟು ಧನುಜನಿಗೆ ವಿಷಯ ಗೊತ್ತಾಯಿತು. ಪಿಂಡವನ್ನು ಕಸಿಯುವುದಕ್ಕೆ ಆತ ಮುಂದಾದ. ಆ ಹೊತ್ತಿನಲ್ಲಿ 3 ಬಾರಿ ವೇದವ್ಯಾಸ ಎಂದು ಕೂಗಿ ಕರೆದು ಪಿಂಡವನ್ನು ಭೂಮಿಗೆ ಛೇದಿಸು, ಪಿಂಡದಲ್ಲಿ ಪುಣ್ಯ ಹುಟ್ಟುತ್ತಾನೆ ಅಂದಾಡಿದ ಹಾಗೆ ಆ ಪಿಂಡದಲ್ಲಿಯೇ ನೀನು ಹುಟ್ಟಿದಂತ ಪುಣ್ಯ. ನಿನ್ನನ್ನು ಪುಣ್ಯ ಅಂತ ಕರೆಯೋದಕ್ಕಾಗ್ತದೆಯಾ? ಎಲ್ಲವರು ಕರೆದ್ರೆ ಅದು ನಿನಗೂ ಕಳೆದ ಮಗನೇ. ರುದ್ರನಿಗೆ ಅರ್ಪಿಸಬೇಕಾದ ಪಿಂಡದಲ್ಲಿ ನೀನು ಹುಟ್ಟಿದ್ರಿಂದ ನಿನ್ನ ಹೆಸರು ಮುಂದೆ ರುದ್ರಕೋಪ, ಮರಕೋಪ, ಮರತಪ್ರಸಾದ ಮಗನೇ. ದುರಿತಗಳೆಲ್ಲ ಪರಿಹಾರವಾಯಿತು. ನಾವು ಇನ್ನೂ ಇಲ್ಲಿರಬೇಕಾದವರಲ್ಲ. ನಮ್ಮ ತಾದ ಮಾತ್ರಾದೇಶನವನ್ನು ಕಾಯುತ್ತಾ ಇದ್ದೀವಿ. ರಾಜನಿಲ್ಲದ ರಾಜ್ಯ ರಾಜಕತೆ ಹೊಂದಬಾರದು. ಆ ರಾಜ್ಯಕ್ಕೆ ನೀನು ರಾಜನಾಗಬೇಕು, ಪ್ರಜೆಗಳನ್ನು ತನ್ನ ಮಕ್ಕಳಂತೆ ನೋಡಿಕೊಳ್ಬೇಕು. ಆ ಮಗನೇ